ಸ್ಟೀಲ್ ಫ್ಲೈಓವರ್ ಯೋಜನೆ ಕೈಬಿಡೋಕೆ ಸರ್ಕಾರ ನಿರ್ಧರಿಸಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಯೋಜನೆಯನ್ನ ರದ್ದುಗೊಳಿಸುವಂತೆ ಸೂಚನೆ ನೀಡಿದ್ದಾಗಿದೆ. ಹೀಗಾಗಿ ಸರ್ಕಾರದಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದ್ದು, ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಚರ್ಚೆಗಳು ನಡೀತಾ ಇವೆ. ಸುಮಾರು 1,856 ಕೋಟಿ ರೂಪಾಯಿ ವೆಚ್ಚದ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಚಾಲುಕ್ಯ ವೃತ್ತದಿಂದ ಹೆಬ್ಬಾಳದವರೆಗೆ ನಿರ್ಮಿಸೋಕೆ ಸರ್ಕಾರ ಮುಂದಾಗಿತ್ತು. ಇದಕ್ಕೆ ವಿವಿಧ ಸಂಘಟನೆಗಳು ಮತ್ತು ಪ್ರತಿಪಕ್ಷಗಳು ಕೂಡ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ವು. ಈ ಬಗ್ಗೆ ಈಗಾಗಲೇ ಕೂಡ ಚರ್ಚೆ ನಡೀತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡೋದೊಂದೇ ಬಾಕಿ ಉಳಿದಿದೆ. ನಾವು ಅವ್ರ ಕೈ ತಗೊಳ್ತೀವಿ. ಇಲ್ಲ ವಿಜಯಕುಮಾರ್ ಅವರೇ, ನಾವು ಸಾರಿಗೆ ಇಲಾಖೆಯ ಸಹಾಯ ಪಡೆದು ಅದನ್ನು ನಮ್ಮ ಈ ಎಮರ್ಜೆನ್ಸಿ ಇದರಲ್ಲಿ ಕ್ಲಾಸ್ ಇದೆ, ಅದನ್ನ ತಗೋಬಹುದು. ನಾವು ಪ್ರೈವೇಟ್ ಟ್ಯಾಂಕರ್ ಅದನ್ನ ತಗೊಂಡು ಇವರೇ ಅದನ್ನ ಇದು ಮಾಡಬೇಕು. ಈಗ ಇಟ್ಸ್ 198 ವಾಟ್ಸ್. ಯಾವ ವೆಹಿಕಲ್ ಯಾವ ವಾರ್ಡ್ಗೆ ಅಂತ ಹೇಳ್ಬಿಟ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಇಡೀ ಬೆಂಗಳೂರ ನೀರಿನ ಕೊರತೆ ಶುರು ಆದ್ರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೇ ಆಗುತ್ತೆ. ನಮ್ಗೆ ಈ ಖಾಸಗಿ ಇವನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ನೀವು ಹ್ಯಾಂಡಲ್ ಮಾಡ್ತೀರಿ ಅಂತ ಹೇಳಿದ್ರೆ ದಟ್ಸ್ ಎ ಗುಡ್ ಮೂವ್. ಆದ್ರೆ ಅದು ಕರೆಕ್ಟ್ ಆಗಿ ಟೈಮ್ ಟೇಬಲ್ ಅದನ್ನ ಹಾಕಿ ಕೊಟ್ರೆ ಇಟ್ಸ್ ಗುಡ್ ಅಂತ ಒಂದು. ಇನ್ನೊಂದು ಈ ತುಂಬಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ನೀರಿನ ಕ್ಯಾನ್ ಅನ್ನ ಮಾರ್ತಿದ್ದಾರೆ, ಎಲ್ಲ ಕಡೆ ಮಾಡ್ತಿದ್ದಾರೆ, ತುಂಬಿ ಮಾಡ್ತಿದ್ದಾರೆ. ಅದನ್ನ ಯಾರು ಮಾನಿಟರ್ ಮಾಡ್ತಾರೆ ಅಂತ, ಯಾವ ಒಳ್ಳೆ ನೀರ ಕೊಡ್ತಾರ ಕೆಟ್ಟ ನೀರು ಕೊಡ್ತಾರ ಗೊತ್ತಾಗ್ತಾನೆ ಇಲ್ಲ. ರಸ್ತೆಗೊಂದು ನೀರಿನ ಶುರುವಾಗ್ಬಿಟ್ಟಿದೆ. ಆ ದೊಡ್ಡ ದೊಡ್ಡ 50 ಲೀಟರ್ದು 60 ಲೀಟರ್ದು ಮಾಡ್ತಾ ಇದ್ದಾರೆ. ಅದನ್ನ ಕ್ವಾಲಿಟಿನ ಯಾರು ಚೆಕ್ ಮಾಡ್ತಾರೆ? ಅದು ನಿಜವಾಗ್ಲೂ ಒಳ್ಳೆ ನೀರು ಕೊಡ್ತಾರೆ ಅಂತ. ಆಕ್ಚುಲಿ ಮೊನ್ನೆ ಪೇಪರ್ ನಲ್ಲಿ ಟಿವಿ ತೋರಿಸ್ತಾ ಇದ್ರು, ಈ ಬೆಳ್ಳಂಡೂರು ಕೆರೆ ಸುತ್ತಮುತ್ತ ಎಲ್ಲ ಬೋರ್ವೆಲ್ಗಳು ಹಾಕಿದ್ದಾರೆ, ಅಲ್ಲಿನ ಕಂಟಾಮಿನೇಟೆಡ್ ವಾಟರ್ ನ ಕೊಡ್ತಾರೆ, ಸರಬರಾಜು ಮಾಡ್ತಿದ್ದಾರೆ ಅಂತ. ಇದು ನನ್ಗನ್ಸುತ್ತೆ ಇಟ್ಸ್ ಎ ರಾಕೆಟ್. ನೀವು ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ನನ್ಗನ್ಸುತ್ತೆ ಇಟ್ಸ್ ಒಂಥರ ಒಂದು ಬೆಂಗಳೂರು ಸಿಟಿಗೆ ಜನಕ್ಕೆ ತುಂಬಾ ಜನ ಇವಾಗ ಕುಡಿಯೋ ನೀರು ಅಂದ್ರೆ ಬಾಟ್ಲ ಎತ್ಕೊಂಡು ಹೋಗ್ತಾರೆ, ಆ ಕ್ಯಾನ್ ಏನ್ ತಗೊಳ್ತಾರೆ. ಕಾವೇರಿ ನೀರು ಸಿಗ್ತಾ ಇದ್ರೆ ನೆಕ್ಸ್ಟ್ ಅದನ್ನೇ ಮಾಡೋದು. ಹಂಗಾಗಿ ಅದನ್ನ ಮಾಡೋದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಇಷ್ಟು ಬಿಟ್ರೆ ನೀವು ಸರಿಗೆ ಒಂದಿಷ್ಟು ಹೋಮ್ವರ್ಕ್ ಅಂತೂ ಮಾಡಿದೀರಾ. ಮತ್ತು ಒಂದು ಸಣ್ಣದಾಗಿ ಒಂದು ವಿಷನ್ ಇಟ್ಕೊಂಡು ಒಂದು 20-25 ದಿವಸ ಆಚೆಗೆ ಕೂಡ ಮೇನೆಲ್ಲ ಜೂನ್ ಮಧ್ಯದ ಭಾಗದೊಳಗೆ ನಾವು ಯೋಚನೆ ಮಾಡಿರೋದು ದಟ್ಸ್ ಎ ಗುಡ್ ಮೂವ್. ಹಾಗಾಗಿ ಒಳ್ಳೇದು. ಥ್ಯಾಂಕ್ ಯು. ಮಾನ್ಯ ಸಚಿವರಿಗೆ ಪೂರ್ವಕ ಅಭಿನಂದನೆಗಳು. ಈ ಸಭೆಯನ್ನು ಕರೆದು ನೀರಿನ ವಿಚಾರವಾಗಿ ಚರ್ಚೆ ಕರೆದಿದ್ದೀರಾ. ಅದರ ಜೊತೆ ಬೇರೆ ಬೇರೆ ವಿಷಯನೂ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಇನ್ನೊಂದು ದಿವಸ ಕರೆದ್ರೆ ಒಳ್ಳೇದಾಗತ್ತೆ. ಬಹಳ ವಿಷಯಗಳು ಮಾತಾಡೋದಿದೆ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ. ಸರ್, ನಮ್ಮ ಬೆಂಗಳೂರು, ಇಡೀ ಬೆಂಗಳೂರಿಗೆ ಈಗೇನು ನೀವು ಅಜಂಪ್ಷನ್ ತೋರಿಸ್ತಾ ಇದ್ದೀರಿ ಜೂನ್ವರೆಗೆ ನಮ್ಗೆ ನೀರಿದೆ ಅಂತ, ದಯವಿಟ್ಟು ಇದನ್ನು ರಿವ್ಯೂ ಮಾಡಿ ಸರ್. ಯಾಕಂದ್ರೆ ಇಷ್ಟೊಂದು ವಿಪರೀತ ಪ್ರಮಾಣದ ಬರ ಇದೆ, ಕಾವೇರಿನೇ ಬತ್ತಿ ಹೋಗುವಂತ ಪರಿಸ್ಥಿತಿ ಇದೆ. ನಮಗೆ ನಾಳೆ ಬೆಂಗಳೂರಿಗೆ ನೀರು ಸಿಗತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ಔಟರ್ ಏರಿಯಾದವ್ರಿಗೆ ನಮಗೆಲ್ಲ ರೂಢಿ ಇದೆ, ಕೆಲವು ಕಡೆ ನೀರು ಸಿಗತ್ತೆ, ನೀರು ಸಿಗಲ್ಲ. ಆದ್ರೆ ಕೋರ್ ಏರಿಯಾದಾಗೂ ಈ ಸರಿ ಸಮಸ್ಯೆ ಬರೋದಿದೆ, ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಬರುತ್ತೆ. ಸೊ ಅದೇ ಬಂದಿದೆ ಬರುತ್ತೆ, ಇನ್ನೂ ತೀವ್ರ ಆಗೋದಿದೆ. ಆ ಹಿನ್ನೆಲೆಯೊಳಗೆ ಇದನ್ನ ಎದುರಿಸೋದು. ದಿನೇಶ್ ಗುಂಡೂರಾವ್ ಅವರು ಹೇಳಿದಂಗೆ ಜನರಿಗೆ ಒಂದು ಮನವಿ ಅಂತೂ ಮಾಡ್ಬೇಕು. ನಾವು ಏನ್ ಮನವಿ ಮಾಡೋದು ಅಂತಂದ್ರೆ ನೀರನ್ನ ಕಡಿಮೆ ಬಳಸಿ, ಮಿತವಾಗಿ ಬಳಸಿ, ಅನಗತ್ಯವಾಗಿ ನೀರು ವೇಸ್ಟ್ ಮಾಡಬೇಡಿ ಅನ್ನುವಂಥ ಬಳಕೆ ವಿಷಯವನ್ನ ವಿನಂತಿ ಅಂತೂ ಇನ್ ಜನರಲ್ ಬೆಂಗಳೂರಿಗೆ ಮಾಡುವಂತ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್. ಇಲ್ಲದೇ ಇದ್ರೆ ಜೂನ್ವರೆಗೆ ಮಳೆ ಬರದೇ ಇದ್ರೆ ಮತ್ತೇನಾದ್ರು ಪರಿಸ್ಥಿತಿ ಗಂಭೀರ ಆದ್ರೆ ಬಹಳ ಒಂದು ದೊಡ್ಡ ಹಾಹಾಕಾರ ಬೆಂಗಳೂರಿನಲ್ಲಿ ಆಗತ್ತೆ. ಬೆಂಗಳೂರಿನಲ್ಲಿ ಹಾಹಾಕಾರದ ಇಡೀ ಪ್ರಪಂಚದಾದ್ಯಂತ ಇದು ಸುದ್ದಿ ಆಗತ್ತೆ. ಕುಡಿಯಕ್ಕೂ ನೀರು ಕೊಡದೇ ಇರುವಂತ ಯೋಗ್ಯ ಇಲ್ಲದೆ ಇರುವಂತ ಅಡ್ಮಿನಿಸ್ಟ್ರೇಷನ್ ಇದೆ ಅಂತ ಕೆಟ್ಟ ಹೆಸರು ಎಲ್ಲರಿಗೂ ಬರುತ್ತೆ, ನಮ್ಮೆಲ್ಲರಿಗೂ ಬರುತ್ತೆ. ಸೊ ಆ ಹಿನ್ನೆಲೆಯೊಳಗೆ ದಯವಿಟ್ಟು ತಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀರಾ, ಇನ್ನೊಂದು ಸ್ವಲ್ಪ ಅದನ್ನ ಸರಿಯಾದಂತ ಯೋಜನೆಯನ್ನು ರೂಪಿಸಿದ್ರೆ ಬಹಳ ಒಳ್ಳೇದಾಗತ್ತೆ ಸರ್. ಎರಡನೇದು ಸರ್, ನಮ್ಮ ಔಟರ್ ಏರಿಯಾದಲ್ಲಿ ಪರಿಸ್ಥಿತಿ, ತಾವು ಅದೇ ಭಾಗದಲ್ಲಿ ಇರೋರೆ, ಸೊ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ CMCಗಳಿಗೆ BWSSB ಇಂದ ನೀರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಏನಾಗಿದೆ, ಅನೇಕ ಕಡೆಗಳಲ್ಲಿ ಮಿಸ್ಸಿಂಗ್ ಬಿಟ್ಟಿದೆ, ಪೈಪ್ಲೈನ್ ಮುಗಿದಿಲ್ಲ, ಮಾಡಿ ನೀರು ಕೊಡ್ತಾರೆ, ಎಂಡ್ ಕ್ಯಾಪ್ ಹಾಕ್ಬಿಟ್ಟು ಮನೆಯವರೆಗೆ ನೀರು ಬಿಟ್ಟಿದ್ದಾರೆ. ಇಷ್ಟು ವೇಸ್ಟ್ ಆಯ್ತು ಅವಾಗ. ಈಗೇನೋ ಬೇರೆ ಡಿಸಿಷನ್ ತಗೊಂಡ್ಬಿಟ್ಟು ಮಾಡಿದ್ದಾರೆ. ನಾನು 100 ಪತ್ರ ಬರೆದಿದ್ದೀನಿ BWSSBಗೆ, ಮಿಸ್ಸಿಂಗ್ ಬಿಟ್ ಎಲ್ಲೆಲ್ಲಿದೆ ಅಂತ ಹುಡುಕ್ಬಿಟ್ಟು ಬರೆದಿದ್ದೀನಿ. ಆ ಮಿಸ್ಸಿಂಗ್ ಬಿಟ್ ಅನ್ನ ಕನೆಕ್ಟ್ ಮಾಡದೇ ಇದ್ರೆ ಕಾವೇರಿ ವಾಟರ್ ನೀವೇನ್ ಕೊಡ್ತಾ ಇದ್ದೀನಿ, ವಾರದಲ್ಲಿ 2 ಸಾರಿ ಕೊಡ್ಬೇಕಂತ ತೀರ್ಮಾನ ಏನ್ ಮಾಡಿದ್ರು, ನೀರೇ ಹೋಗಲ್ಲ ಅಲ್ಲಿ.
ಮಿಸ್ಸಿಂಗ್ ಬಿಟ್ ಇರೋದ್ರಿಂದ ದಯವಿಟ್ಟು ಆ ಮಿಸ್ಸಿಂಗ್ ಬಿಟ್ಗಳನ್ನ ಸರಿಪಡಿಸಿ ಕಾವೇರಿ ನೀರನ್ನು ಎಷ್ಟು ದಿವಸ ಕೊಡ್ಬೇಕಂತಿದ್ದೀರೋ ಅಷ್ಟು ದಿವಸಕ್ಕಾದ್ರೂ ಅದು ಹೋಗುವಂಗೆ ಮಾಡಬೇಕು. ಎರಡನೇದು ಸರ್, ನಮ್ಮಲ್ಲಿ ವಿಲೇಜಸ್ ಇದೆ, 110 ವಿಲೇಜಸ್ ನಲ್ಲಿ 30% ವಿಲೇಜಸ್ ಕಮ್ಸ್ ಅಂಡರ್ ಮೈ ಕಾನ್ಸ್ಟಿಟ್ಯೂನ್ಸಿ. 34 ಹಳ್ಳಿ ನನ್ನ ಕ್ಷೇತ್ರಕ್ಕೆ ಬರುತ್ತೆ. ಅದರಲ್ಲಿ ಈಗ ಕಮಿಷನರ್ ಸಾಹೇಬ್ ಹೇಳಿದ್ರು, ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು 40 ಪ್ರತಿ ಔಟರ್ ಏರಿಯಾದಲ್ಲಿ 40 ಲಕ್ಷ ಕೊಟ್ಟಿದೀವಿ ಒಂದೊಂದು ವಾರ್ಡಿಗೆ ಅಂತ. ದಯವಿಟ್ಟು ಹಂಗೆ ಮಾಡಬೇಡಿ ಸರ್. ಅದರಿಂದ ಏನಾಗತ್ತೆ, ಅದು ಮಿಸ್ಯೂಸ್ ಆಗತ್ತೆ ಹೊರತು ಎಲ್ಲಿ ಎಸೆನ್ಸಿಯಲ್ ಇದೆ ಅಲ್ಲಿಗೆ ಅವರು ಆಕ್ಷನ್ ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿ. ಈ 34 ಹಳ್ಳಿಗಳಲ್ಲಿ ಕುಡಿಯೋ ನೀರು ಕೊಡೋದೇ BBMP ಕರ್ತವ್ಯ. ಆ ಹಳ್ಳಿಗಳಿಗೆ ಏನು ವಿಶೇಷವಾದಂತ ಅನುದಾನ ಕೊಡ್ತೀರಾ, ಏನು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಕೊಡ್ತೀರಿ ಅನ್ನೋದನ್ನ ನೀವು ಯೋಜನೆ ಸಿದ್ಧಪಡಿಸ್ಬೇಕಾಗತ್ತೆ. ಅದರ ಆಧಾರದ ಮೇಲೆ ಆ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿ. ಎರಡನೇದು ಸರ್, ನಾನು ಸಲಹೆ ಕೊಟ್ಟೆ 2016 22ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಒಂದು ಪತ್ರ ಬರೆದೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನೂ ಭೇಟಿ ಮಾಡಿದ್ದೇನೆ. ಅವಾಗ ವಿಜಯ ಭಾಸ್ಕರ್ ಅವರು ಇದ್ರು, ನಂತರ ಮಹೇಂದ್ರ ಜೈನ್ ಅವ್ರನ್ನೂ ಭೇಟಿ ಮಾಡಿದ್ದೀನಿ. ಈ ವಿಲೇಜ್ ಏರಿಯಾದಲ್ಲಿ ಏನು 14 ಫೈನಾನ್ಸ್ ಗ್ರಾಂಟ್ ಬಂದಿದೆ, ಆ 14 ಫೈನಾನ್ಸ್ ಗ್ರಾಂಟ್ ಅನ್ನ ವಿಲೇಜ್ ಏರಿಯಾ ಖರ್ಚು ಮಾಡಿ BBMPಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿ BWSSBಗೆ ಕೊಡ್ತಾ ಇದ್ದೀರಾ. ಈಗಾಗಲೇ ಕಾವೇರಿ ನೀರು ಅಲ್ಲಿಗೆ ಹೋಗ್ತಾ ಇದೆ. ಆ ಕಾವೇರಿ ನೀರು ಹೋಗ್ತಾ ಇರೋ ಜಾಗದಲ್ಲೇ ಮತ್ತೆ ಈ ದುಡ್ಡನ್ನು ಖರ್ಚು ಮಾಡಿದ್ರೆ ಉಪಯೋಗ ಆಗಲ್ಲ. ನೀವು BBMP ಕೊಟ್ಟ 110 ವಿಲೇಜಸ್ಗೆ ಏನಾದ್ರು ಯೋಜನೆ ಸಿದ್ಧ ಮಾಡಿ, ಇಲ್ಲದೇ ದುಡ್ಡು ವೇಸ್ಟ್ ಆಗತ್ತೆ ಅನ್ನೋ ಸಲಹೆಯನ್ನು ಕೊಟ್ಟೆ. ಈಗ ಲಿಂಬಾವಳಿ ಅವರೇ, ಈ 110 ವಿಲೇಜಸ್ಗೆ ಈಗಾಗಲೇ ಸರ್ಕಾರ ಒಂದು ಕಾರ್ಯಯೋಜನೆಯನ್ನು ಮಾಡಿದ್ದೀವಿ. ಈಗಾಗಲೇ ಸುಮಾರು 1886 ಕೋಟಿ ರೂಪಾಯಿಗೆ ವಾಟರ್ ಕೊಡಲಿಕ್ಕೆ ಈಗಾಗಲೇ ಟೆಂಡರು ಫೈನಲ್ ಸ್ಟೇಜಲ್ಲಿದೆ. ಈಗ ಟೆಂಡರ್ ಓಪನ್ ಮಾಡೋ ಸ್ಟೇಜಲ್ಲಿದೆ. ನಾವು ಈಗಾಗಲೇ ತಗೊಳ್ತೀವಿ. ಅದರೊಟ್ಟಿಗೆ ಜಯಕಾದವರಿಗೆ ಸುಮಾರು 5000 ಕೋಟಿ ರೂಪಾಯಿದು ಒಂದು ಪ್ರಪೋಸಲ್ ಕಳಿಸಿದ್ವಿ. ಎಲ್ಲ ಇದಕ್ಕೂ ಸಮೇತ ಸ್ಟೇಜ್ 5 ಅಲ್ಲ, ಇದು ಸಿಟಿ ಹೇಳ್ತಾರೆ, ಅದು ಮಾಡ್ತಾ ಇದ್ದೀವಿ. ಮತ್ತೆ UGD ಸಮೇತ ಅದರಲ್ಲಿ 110 ವಿಲೇಜಸ್ಗೆ UGD ಸಮೇತ ಪ್ರಪೋಸಲ್ ಮಾಡ್ತಾ ಇದೀವಿ. ಎಲ್ಲ ನಾವು ಇದು ಮಾಡ್ತಾ ಇದ್ದೀವಿ. ಈಗ ನಮ್ಮ ಉದ್ದೇಶ ಏನಂದ್ರೆ ಅದೆಲ್ಲ ಲಾಂಗ್ ಟರ್ಮ್ ಇದು ಪ್ರಾಜೆಕ್ಟ್ಸ್. ಈಗ ಶಾರ್ಟ್ ಟರ್ಮ್ ಅಲ್ಲಿ ತಾವು ಹೇಳಿದ್ರೆ ಈಗ 110 ವಿಲೇಜಸ್ಗೆ ಏನು ಮಾಡಬೇಕು ಅದನ್ನ ಈಗಾಗಲೇ ನಾವು BBMP ಅವರಿಗೆ ಅದನ್ನ ಒಪ್ಪಿಸಿದೀವಿ. ಈಗ ನೀವು ಸಲಹೆ ಕೊಟ್ಟುಬಿಟ್ರೆ ಅವರು ಏನು ಮಾಡಬೇಕು ಅಂತ ದಯವಿಟ್ಟು ತಾರತಮ್ಯ ಮಾಡಬೇಡಿ. ನನ್ನ ಮೊದಲೇ ರಿಕ್ವೆಸ್ಟ್ ಅದೇ, ಕುಡಿಯೋ ನೀರಿನ ವಿಷಯದಲ್ಲಿ ತಾರತಮ್ಯ ಮಾಡಿ. ಈಗ ಒಂದು ನಾನು ನಿಮಗೆ ಹೇಳ್ತೀನಿ, ಇಲ್ಲಿಯ ತನಕ ನಮ್ಮ ಇದು ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಚೇರ್ಮನ್ ಇದ್ದಾರೆ, BBMP ಕಮಿಷನರ್ ಇದ್ದಾರೆ, BDM ಎಲ್ಲಿಯೂ ಸಮೇತ ತಾರತಮ್ಯ ಮಾಡಿದಟ್ಟು ಸರ್ಕಾರದಿಂದ ನಾವು ಇಲ್ಲಿ ತನಕ ಯಾರಿಗೆ ಹೇಳಲಿಲ್ಲ. ಅವರೇ ಅಲ್ಲ, ನೀವು ಕರೆಕ್ಟು, ಅದು ಎಕ್ಸಾಂಪಲ್ ನನಗೆ ಕೊಡಿ, ನಾನು ಬೇಕಾದ್ರೆ ನಿಮಗೆ ಇನ್ನೊಂದು ಸಭೆ ಕರೆಸ್ಬಿಟ್ಟು ಅವ್ರನ್ನ ಆಫೀಸ್ ಯಾಕೆ ಹೇಳಿ.